ಸೊ ಬನ್ನಿ ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಅಂದ್ರೆ ಏನು? ಸೊ ಬ್ಯಾಂಕ್ ಅಂದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಮೈಂಡಲ್ಲಿ ಬರೋದು ಏನಪ್ಪಾ ಅಂತಂದ್ರೆ ಹಣ, ದುಡ್ಡು ಅಲ್ವಾ? ಇಡೀ ಈ ಜಗತ್ತು ಈ ದುಡ್ಡಿನ ಮೇಲೆ ನಿಂತಿದೆ. ಓಕೆ, ಅದು ಬದಿಗಿಡಿ. ಸೊ ಬ್ಯಾಂಕ್ ಅಂದ್ರೆ ಏನು? ಬ್ಯಾಂಕ್ ಅಂದ್ರೆ ಅದೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅಲ್ಲಿ ವ್ಯವಹಾರಗಳು ನಡೀತವೆ. ಅಂದ್ರೆ ಸೊ ನಾವು ಅಲ್ಲಿ ಹೋಗಿ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು, ಆ್ಯಂಡ್ ಅಲ್ಲಿ ಅಮೌಂಟನ್ನು ನಾವು ಸಾಲ ರೂಪದಲ್ಲಿ ಕೂಡ ತಗೋಬೋದು. ಆ್ಯಂಡ್ ನಾವು ಡೆಪಾಸಿಟ್ ಮಾಡಿರುವಂಥ ಹಣದಿಂದ ಆನ್ಲೈನ್ ಮುಖಾಂತರ ಅಥವಾ ಬ್ರಾಂಚ್ಗೆ ವಿಸಿಟ್ ಮಾಡಿ ನಮ್ಗೆ ಯಾವಾಗ ಅವಶ್ಯಕತೆ ಇರುತ್ತೆ ದುಡ್ಡನ್ನು, ಅವಾಗ ನಾವು ವಿತ್ಡ್ರಾನ ಮಾಡ್ಕೋಬೋದು. ಸೊ ಇದಕ್ಕೆ ನಾವೇನಂತೀವಿ? ಬ್ಯಾಂಕ್ ಅಂತ ಕರಿತೀವಿ. ಸೊ ಬ್ಯಾಂಕ್ ಅಂದಮೇಲೆ ಬ್ಯಾಂಕನ್ನು ನಾವು ಯಾವ ರೀತಿ ಕನೆಕ್ಟ್ ಆಗ್ತೀವಿ ಅಂತಂದರೆ, ಸೊ ನಾವು ಬ್ಯಾಂಕಿಗೆ ನಾವು ಕನೆಕ್ಟ್ ಆಗಬೇಕಾಗಿತ್ತು ಅಂತಂದರೆ ನಾವು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಬ್ಯಾಂಕ್ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟನ್ನು ಹೊಂದಿರ್ತವೆ. ಆ್ಯಂಡ್ ಅದರಲ್ಲಿ ಬೇಸಿಕಲಿ 2 ಅಕೌಂಟ್ ಇದ್ದಾವೆ ಇಂಪಾರ್ಟೆಂಟು. ಒಂದು ಸೇವಿಂಗ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟು. ಸೊ ಸೇವಿಂಗ್ ಅಕೌಂಟ್ ಅಂದರೆ ಏನು? ನೀವು ಜನಸಾಮಾನ್ಯರು ತಾವು ಸೇವ್ ಮಾಡಿರುವಂಥ ಅಮೌಂಟು ಅಥವಾ ಸ್ಯಾಲ್ರಿ ಬಂದಿರುವಂಥ ಅಮೌಂಟು ಒಂದು ಅಕೌಂಟಿನಲ್ಲಿ ಸೇವ್ ಮಾಡೋದಕ್ಕೆ ಡೆಪಾಸಿಟನ್ನು ಮಾಡಿರ್ತಾರೆ. ಆ್ಯಂಡ್ ಆ ಅಕೌಂಟಿಗೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಅಂದರೆ ಇಂಟ್ರೆಸ್ಟ್ ಅಮೌಂಟ್ ಕೂಡ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಸೇವಿಂಗ್ ಅಕೌಂಟು. ಇನ್ನೊಂದು ಕರೆಂಟ್ ಅಕೌಂಟ್ ಅಂದರೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವಾ, ಸೊ ಅವರು ಈ ಅಕೌಂಟನ್ನು ಓಪನ್ ಮಾಡ್ತಾರೆ. ಆ್ಯಂಡ್ ಇವರಿಗೆ ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ಅಮೌಂಟು ಸಿಗೋದಿಲ್ಲ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ. ಓಕೆ, ಆ್ಯಂಡ್ ಇನ್ನೊಂದು ಸೊ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಯಾವುದೇ ಬ್ಯಾಂಕಲ್ಲಿ ಯಾವುದೇ ಅಕೌಂಟನ್ನು ಓಪನ್ ಮಾಡಿದಾಗ ಸೊ ATM ಕಾರ್ಡು ಮತ್ತು SMS ಅಲರ್ಟು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಯಾಕೆಂತಂದರೆ SMS ಅಲರ್ಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಅಕೌಂಟಲ್ಲಿ ಏನೇ ₹1 ದುಡ್ಡು ಕಟ್ಟಾದರೂ ಅಥವಾ ಕ್ರೆಡಿಟ್ ಆದರೂ ನೀವು SMS ಮುಖಾಂತರ ಇಮಿಡಿಯೇಟಾಗಿ ತಿಳ್ಕೊಬೋದು. ಆ್ಯಂಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಪ್ರತಿ ಸಲ ನಿಮಗೆ ಏನೇ ಅವಶ್ಯಕತೆ ಆದಾಗ ನೀವು ಬ್ಯಾಂಕಿಗೆ ವಿಸಿಟ್ ಮಾಡೋಕ್ಕಾಗಂಗಿಲ್ಲ. ಸೊ ಪ್ರತಿಯೊಂದು ಫೆಸಿಲಿಟಿ ಕೂಡ ಬೇಸಿಕ್ ಫೆಸಿಲಿಟಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗಲ್ಲಿ ಅವೈಲೇಬಲ್ ಇರ್ತವೆ. ಹೀಗಾಗಿ ಸೊ ನಿಮಗೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಆ್ಯಂಡ್